Hello everybody, this is Divyashri. Welcome to Literary Canon. So today we are going to discuss about world literature one-liner questions part 1. So as we know that ಈಗಿನ UGC ನೆಟ್ ಇರ್ಬೋದು ಅಥವಾ ಸೆಟ್ ಇರ್ಬೋದು ಟ್ರೆಂಡಿಂಗಲ್ಲಿರೋದು ರೀಸೆಂಟ್ ರೈಟರ್ಸ್ ಬಗ್ಗೆ. ರೀಸೆಂಟ್ ರೈಟರ್ಸಲ್ಲಿ ಎಸ್ಪೆಷಲಿ 2010, 2021 ಪಬ್ಲಿಷ್ ಮಾಡಿರೋಂಥ ವರ್ಕ್ಸ್ಗಳ ಬಗ್ಗೆ ಜಾಸ್ತಿ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು I prepared some questions. So let's start the class without further ado. Okay. So first question, who coined the term historical realism? First question is, who coined the term historical realism? Who is he? He is none other than James Wood. Okay, so who is he? He is James Wood. Let's discuss about him in a detailed manner. First, so James Wood basically ಈ ಹಿಸ್ಟರಿಕಲ್ ರಿಯಾಲಿಸಮ್ ಅನ್ನೋ ಕಾನ್ಸೆಪ್ಟನ್ನು ಇನ್ ದ ಇಯರ್ 2000 ಕಾಯಿನ್ ಮಾಡ್ತಾರೆ. ಓಕೆ, ಆಫ್ಟರ್ ರೀಡಿಂಗ್ 20th century ನಾವೆಲ್ಸ್. ಆಯಿತಾ, ಅವರು 20th century ಕೆಲವು ನಾವೆಲ್ಸ್ಗಳನ್ನು ಓದಿದ್ದಾರೆ. ಅದನ್ನು ಓದಿದ ಮೇಲೆ ಕ್ರಿಟಿಸೈಸ್ ಮಾಡ್ತಾರೆ. ದೀಸ್ ರೈಟರ್ಸ್ ಯಾರ್ಯಾರಿದ್ದಾರೆ ಅವರ ರೈಟಿಂಗ್ ಸ್ಟೈಲ್ ಇದೆಯಲ್ಲ, ಅದು ಕಮ್ಸ್ ಅಂಡರ್ ಹಿಸ್ಟರಿಕಲ್ ರಿಯಾಲಿಸಮ್ ಅಂತ ಹೇಳ್ತಾರೆ. ಯಾರ್ಯಾರು? First one is Zadie Smith. Zadie Smith's very important work, that is White Teeth. Zadie Smithನ ವೈಟ್ ಟೀತ್ ಇರ್ಬೋದು, ಸಲ್ಮಾನ್ ರುಷ್ದೆ, ಜಾನ್ ಡಿಲಿಲ್ಲೋ ಫಾರ್ ದೇಯರ್ ಓವರ್ ಅಬಂಡೆನ್ಸ್ ಪ್ಲಾಟ್. ಅವ್ರು ಹೇಳ್ತಾರೆ ಝೈಡೆ ಸ್ಮಿತ್ನ ವೈಟ್ ಟೀತ್ ಇರ್ಬೋದು, ಸಲ್ಮಾನ್ ರುಷ್ದೆಯ ವರ್ಕ್ ಇರ್ಬೋದು, ಜಾನ್ ಡಿಲಿಲ್ಲೋ ಅವರ ವರ್ಕ್ ಇರ್ಬೋದು. ಇವರ ವರ್ಕ್ಸ್ಗಳಲ್ಲಿ ಏನಿದೆ ಅಂತಂದರೆ ಓವರ್ ಅಬಂಡೆನ್ಸ್ ಆಫ್ ಪ್ಲಾಟ್ ಅಂತ ಹೇಳ್ಬೋದು. ಅಂದರೆ ಪ್ಲಾಟ್ ಸ್ಟ್ರಕ್ಚರ್ ತುಂಬ ಕಾಂಪ್ಲೆಕ್ಸ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಮಿಡ್ ನೈಟ್ ಚಿಲ್ಡ್ರನ್ನ ಓದಿ, ಸಲ್ಮಾನ್ ರುಷ್ದೆ ಅವರದು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನೀವು ತುಂಬ ಅನಲೈಸ್ ಮಾಡಬೇಕಾಗತ್ತೆ ಅಲ್ವಾ? ಸೊ ಅನಲೈಸ್ ಮಾಡಿ ನೀವು ಓದ್ಕೋಬೇಕಾಗತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ಹಿಸ್ಟ್ರಿಕಲ್ ರಿಯಾಲಿಸಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕಾರ್ಟೂನಿಶ್ ಕ್ಯಾರೆಕ್ಟರ್ಗಳಿರ್ತವೆ ಅಂತ ಹೇಳ್ತಾರೆ. ಆ್ಯಂಡ್ ಲ್ಯಾಕಿಂಗ್ ಜೆನ್ಯೂನ್ ಫೋಕಸ್ ಆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್. ಅಂದರೆ ಇಂಡಿವಿಜುವಲ್ ಜೆನ್ಯೂನ್ ಥಿಂಗ್ಸ್ ಇರಲ್ಲ ಅದರಲ್ಲಿ, ಆ ವರ್ಕ್ಸ್ಗಳಲ್ಲಿ ಜೆನ್ಯೂನ್ ಥಿಂಗ್ಸ್ ಅನ್ನೋದು ಇರಲ್ಲ. ಸೊ ಹಾಗಾಗಿ ಇವರು 3 ಜನ ಯಾರಿದ್ದಾರೆ, ಝೈಡೆ ಸ್ಮಿತ್, ಎಸ್ಪೆಷಲಿ ಝೈಡೆ ಸ್ಮಿತ್ನ ಪರ್ಟಿಕ್ಯುಲರ್ ನಾವೆಲ್ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಯಾವುದದು? ವೈಟ್ ಟೀತ್. ಇನ್ನೊಂದು ಸಲ್ಮಾನ್ ರುಷ್ದೆ, ಆ್ಯಂಡ್ ಏನದರ್ ಒನ್ ಈಸ್ ಜಾನ್ ಡಿಲಿಲ್ಲೋ. ಇವರು ವರ್ಕ್ಸ್ಗಳೆಲ್ಲ ಏನು, ಇವರ ನಾವೆಲ್ಸ್ಗಳು ಯಾವುದ್ರ ಕೆಳಗಡೆ ಬರುತ್ತೆ? ಹಿಸ್ಟರಿಕಲ್ ರಿಯಾಲಿಸಮಲ್ಲಿ ಬರುತ್ತೆ. ಕೇಳ್ಬೋದು, ವಾಟ್ ಯು ಮೀನ್ ಬೈ ಹಿಸ್ಟರಿಕಲ್ ರಿಯಾಲಿಸಮ್ ಅಕಾರ್ಡಿಂಗ್ ಟು ಜೇಮ್ಸ್ ವುಡ್ ಅಂತ ಕೇಳ್ಬೋದು. ಸೊ ದಟ್ ಮೀನ್ಸ್ ಯಾವುದದು? ಓವರ್ ಅಬಂಡೆನ್ಸ್ ಆಫ್ ಪ್ಲಾಟ್, ಕಾರ್ಟೂನಿಶ್ ಕ್ಯಾರೆಕ್ಟರ್, ಲ್ಯಾಕಿಂಗ್ ಜೆನ್ಯೂನ್ ಫೋಕಸ್ ಆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್. ಸೊ ಇದು ಡೆಫಿನೇಷನ್. ಸೊ ಈ ಥರ ಕ್ವೆಶನ್ಸ್ ಕೇಳ್ಬೋದು. ವಾಟ್ ಯು ಮೀನ್ ಬೈ ಹಿಸ್ಟರಿಕಲ್ ರಿಯಾಲಿಸಮ್ ಅಂತ ಕೇಳ್ಬೋದು. ಇಲ್ಲ ಸೆಕೆಂಡ್ ಒನ್ ಯಾರು ಕಾಯಿನ್ ಮಾಡಿದ್ದು ಅಂತ ಕೇಳ್ಬೋದು. ಆಮೇಲೆ ಇಲ್ಲ ಅಂದರೆ ಹಿಸ್ಟರಿಕಲ್ ರಿಯಾಲಿಸಮ್ ಅಂತ ಯಾರ್ಯಾರು ರೈಟರ್ಸನ್ನು, ಯಾರ ರೈಟರ್ನ ಯಾರ್ಯಾರ ನಾವೆಲ್ಸ್ ಬಗ್ಗೆ ಹೇಳಿದ್ದಾರೆ ಆ್ಯಂಡ್ ನಾವೆಲಿಸ್ಟ್ ಬಗ್ಗೆ ಹೇಳಿದ್ದಾರೆ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೆಕೆಂಡ್ ಒನ್ ನೋಡೋಣ. ಥಾಮಸ್ ಸಟ್ಪಿನ್ ಈಸ್ ಅ ಕ್ಯಾರೆಕ್ಟರ್ ಫ್ರಮ್. Okay, Thomas Sutpin is a character from. Thomas Sutpin is very important because he is very controversial figure ಅಂತ ಹೇಳ್ಬೋದು. So we will discuss about him in a detail. So Thomas Sutpin is a character from Absalom. Who has written this particular work? That's William Faulkner. Okay, William Faulkner, who coined the term Absalom. Actually, he is very controversial figure and owner of plantation at Mississippi before Civil War. William Faulkner is very important. ನಾನು ಒಂದು ಹೇಳ್ತೀನಿ, ಬೆನ್ ಜಾನ್ಸನ್ ಇರ್ಬೋದು, ಮಿಲ್ಟನ್ ಇರ್ಬೋದು, ಆಮೇಲೆ ಆರ್ಥರ್ ಮಿಲ್ಲರ್ ಇರ್ಬೋದು, ಆಮೇಲೆ ಫಲ್ಕ್ನರ್ ಇರ್ಬೋದು, ಶೇಕ್ಸ್ಪಿಯರ್ ಇರ್ಬೋದು. ಓಕೆ, ಸೊ ಇವರ ವರ್ಕ್ಸನ್ನು ಯು ಶುಡ್ ನಾಟ್ ಮಿಸ್. ಆ್ಯಂಡ್ ವಿಲಿಯಮ್ ಫಲ್ಕ್ನರ್ ಇದ್ದರು, ಅವರ ಕ್ರೊನಾಲಜಿ ಗೊತ್ತಿರಬೇಕು, ಆಯಿತಾ? ಆ್ಯಂಡ್ ಅವರ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ಗಳ ಬಗ್ಗೆನೂ ಗೊತ್ತಿರಬೇಕು. ಅಟ್ಲೀಸ್ಟ್ ಒನ್ ಲೈನ್ ಸಮ್ಮರಿ ಗೊತ್ತಿರಬೇಕು. ಸೊ ಆ್ಯಂಡ್ ಹೂ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಅನ್ನೋದು ಗೊತ್ತಿರಬೇಕು. ಡೆಫಿನೆಟ್ಲಿ ಒನ್ ಕ್ವೆಶನ್ ದೇ ಆಸ್ಕ್ ಫ್ರಮ್ ದೀಸ್ ರೈಟರ್ಸ್, ಆಯಿತಾ? ವಿಲಿಯಮ್ ಫಲ್ಕ್ನರಲ್ಲಿ ಥಾಮಸ್ ಸಟ್ಪಿನ್ ಇದ್ದಾರಲ್ಲ, ಬೇಸಿಕಲಿ ವಿಲಿಯಮ್ ಫಲ್ಕ್ನರ್ ಅಪ್ಸಲಮಲ್ಲಿ ಬರೋಂಥ ಥಾಮಸ್ ಸಟ್ಪಿನ್ ಬೇಸಿಕಲಿ ಕಾಂಟ್ರವರ್ಷಿಯಲ್ ಫಿಗರ್. ಹಿ ಈಸ್ ದ ಓನರ್ ಆಫ್ ಮಿಸಿಸಿಪಿ plantation. Okay na? So third question is on the screen. Who is the author of Love After Love? Okay, who is the author of Love After Love? The author is none other than Ingrid
ಪರ್ಸ್ವಾಡ್. ಓಕೆ, ಇನ್ಗ್ರಿಡ್ ಪರ್ಸ್ವಾಡ್, ಶಿ ಈಸ್ ಬೇಸಿಕಲಿ ಟ್ರಿನಿಡಾಡಿಯನ್ ಟೊಬ್ಯಾಗೊ ರೈಟರ್ ಅಂತ ಹೇಳ್ಬೋದು. ಓಕೆ, ಸೊ ಶಿ ಪಬ್ಲಿಷ್ ದಿಸ್ ಪರ್ಟಿಕ್ಯುಲರ್ ವರ್ಕ್ ಇನ್ ದ ಇಯರ್ 2020. ಸೆಟ್ ಅಗೇನ್ಸ್ಟ್ ಹಾಂಟೆಡ್ ಶುಗರ್ ಪ್ಲಾಂಟೇಶನ್ ಎಟ್ ಟ್ರಿನಿಡಾಡ್. ಅದಕ್ಕೆ ಹೇಳಿದ್ರು 2020, 21 ಈ ರೀಸೆಂಟ್ ರೈಟರ್ಸ್ಗಳ ಬಗ್ಗೆ ತುಂಬ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ಹಾಗಾಗಿ ಇವ್ರನ್ನು ಮೆನ್ಷನ್ ಮಾಡಿದ್ರೆ ಇನ್ಗ್ರಿಡ್ ಪರ್ಸ್ವಾಡ್, ಲವ್ ಆಫ್ಟರ್ ಲವ್, ಪಬ್ಲಿಷ್ಡ್ ಇನ್ ದ ಇಯರ್ 2020. ಇಟ್ಸ್ ಸೆಟ್ ಅಗೇನ್ಸ್ಟ್ ದ ಹಾಂಟೆಡ್ ಶುಗರ್ ಪ್ಲಾಂಟೇಶನ್ ಎಟ್ ಟ್ರಿನಿಡಾಡ್. ಓಕೆ, ನೆಕ್ಸ್ಟ್, ಏಂಜಲ್ಸ್ ಇನ್ ಅಮೇರಿಕಾ, ಗೇ ಫ್ಯಾಂಟಸಿಯಾ ಆನ್ ನ್ಯಾಷನಲ್ ಥೀಮ್ಸ್, ರಿಟನ್ ಬೈ. ಏಂಜಲ್ಸ್ ಇನ್ ಅಮೇರಿಕಾ, a gay fantasia on national themes, written by Tony Kushner. So Tony Kushner written this particular works in the year 1990. This book won Pulitzer Prize in 1993. Very important. ನಾನು ಹೇಳಿದ್ನಲ್ಲ, ಪುಲಿಟ್ಜರ್ ಪ್ರೈಸ್ ರೈಟರ್ ಇರ್ಬೋದು, ಬುಕರ್ ಪ್ರೈಸ್ ವಿನ್ನರ್ ಇರ್ಬೋದು, ಅಥವಾ ನೋಬೆಲ್ ಪ್ರೈಸ್ ವಿನ್ನರ್ ಇರ್ಬೋದು. ದೇ ಆರ್ ವೆರಿ ಇಂಪಾರ್ಟೆಂಟ್. ಒಂದು ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಏಂಜಲ್ಸ್ ಇನ್ ಅಮೇರಿಕಾ ರಿಟನ್ ಬೈ ಟೋನಿ ಕುಶ್ನರ್ ಇನ್ ದ ಇಯರ್ 1990 ಆ್ಯಂಡ್ ಇಟ್ ಅವಾರ್ಡೆಡ್ ಪುಲಿಟ್ಜರ್ ಪ್ರೈಸ್ ಇನ್ ದ ಇಯರ್ 1993. ಬುಕ್ ಈಸ್ ಡಿವೈಡ್ ಇಂಟು 2 ಪಾರ್ಟ್. ಈ ಕ್ವಶನ್ ಕೇಳ್ಬೋದು. ಏಂಜಲ್ಸ್ ಇನ್ ಅಮೇರಿಕಾ ರಿಟನ್ ಬೈ ಟೋನಿ ಕುಶ್ನರ್, ಬುಕ್ ಈಸ್ ಡಿವೈಡ್ ಇಂಟು 2 ಪಾರ್ಟ್ಸ್. ವಾಟ್ ಆರ್ ದೇ? ಸೊ ಯಾವುದು? ಒಂದು Millennium Approaches, another one Perestroika. Okay, Millennium Approaches set in New York, okay, and Perestroika set in USSR. Perestroika ಅಂತಂದ್ರೇನು ಇಂಗ್ಲೀಷಲ್ಲಿ? ಸೊ ದಟ್ ಈಸ್ ರೀಸ್ಟ್ರಕ್ಚರಿಂಗ್ ಅಂತ ಹೇಳಿ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ವರ್ಕ್. ನೆಕ್ಸ್ಟ್, Borderland La Frontoria, the New Mestiza is a work of. Okay, Borderland La Frontoria, the New Mestiza is a work of. That's Gloria E. Anzaldúa. Okay, so Gloria E. Anzaldúa, she belongs to Chicana. Okay, Chicana feminism ಬಗ್ಗೆ ಮಾತಾಡ್ತಿರ್ತಾರೆ. ಹಾಗಾಗಿ she is famous for Chicana feminism based on the theory of Homi K. Bhabha's third space. ಈ ಬಾರ್ಡರ್ಲ್ಯಾಂಡಲ್ಲಿ ಏನಪ್ಪ ಅಂತಂದರೆ ಯಾವುದ್ರ ಬಗ್ಗೆ ಮಾತಾಡಿದ್ದಾರೆ? ಸೇಮ್ ಹೋಮಿ ಕೆ ಭಾಭಾ ಅವರ ಥರ್ಡ್ ಸ್ಪೇಸ್ ಬಗ್ಗೆ ಅದೇ ಥಿಯರಿಯನ್ನು ಇಟ್ಕೊಂಡು ಚಿಕಾನಾ ಫೆಮಿನಿಸಮನ್ನು ಸಬ್ಮಿಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಇಟ್ಸ್ ಅ ಸೆಮಿ ಆಟೋಬಯೋಗ್ರಫಿಕಲ್ ವರ್ಕ್. Anzaldúa explores her life as Chicana Mexican American women living in the border between US and Mexico. ಎಕ್ಸ್ಪೆಷಲಿ ಯು ಎಸ್ ಮತ್ತು ಮೆಕ್ಸಿಕೋ ಬಾರ್ಡ್ರಲ್ಲಿ ಬರುತ್ತೆ ಚಿಕಾನಾ. ಸೊ ಅಲ್ಲಿ ಜೀವನ ಮಾಡ್ತಿರೋಂತಹ ಲೇಡೀಸ್ನ ಪ್ರಾಬ್ಲಮ್ಗಳು ಏನೇನು, ಎಕ್ಸ್ಪೆಷಲಿ ಕಲ್ಚರ್, ಯಾವ ಕಲ್ಚರನ್ನು ಅವ್ರು ಫಾಲೋ ಮಾಡಬೇಕು? ಯು ಎಸ್ ಕಲ್ಚರ್ ಫಾಲೋ ಮಾಡಬೇಕಾ, ಮೆಕ್ಸಿಕೋ ಕಲ್ಚರ್ ಫಾಲೋ ಮಾಡಬೇಕಾ, ಏನು ಮಾಡಬೇಕು? ಆ ಒಂದು ಡೈಲಮದಲ್ಲಿ ಇದ್ದಿರ್ತಾರೆ. ಅದನ್ನು ನಮಗೆ ಈ ಬಾರ್ಡರ್ಲ್ಯಾಂಡಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ದಿಸ್ ಇಸ್ ರಿಟನ್ ಬೈ ಗ್ಲೋರಿಯಾ ಇ ಅನ್ಜಲ್ದೂವಾ. ಓಕೆ, ನೆಕ್ಸ್ಟ್, ಡೆರೆಕ್ ವಾಲ್ಕಾಟ್ epic poem modeled on the Iliad is. Derek Walcott epic poem modeled on the Iliad is. It's none other than Homeros. Understand? Homeros is an epic poem modeled on the Iliad. Written in the year 1990. 7 books and 64 chapters irutte. They may ask, is divided into how many books anta kelbodu? 7 books irutte. And set in St. Louisa or the Helen of West Indies. Very important. ಓಕೆ, ಸೊ ಎಲ್ಲಿ ಸೆಟ್ ಆಗಿದೆ ಇದು? ಸೆಂಟ್ ಲೂಷಿಯಾ, ದ ಹೆಲೆನ್ ಆಫ್ ವೆಸ್ಟ್ ಇಂಡೀಸ್. ಇಟ್ಸ್ ರೆಫರೆನ್ಸ್ ಟು ಹೋಮರ್ನ ಇಲಿಯಾಡನ್ನು ಮೆನ್ಷನ್ ಮಾಡಿದ್ದಾರೆ. ಮೇಜರ್ ಕ್ಯಾರೆಕ್ಟರ್ ಯಾರು? ಇಲಿಯಾಡ್. ಓಕೆ, ಮೈನರ್ ಕ್ಯಾರೆಕ್ಟರ್ ಯಾರು? ಫಿಲಾಸೆಟ್. ಓಕೆ, ಹೀ ಈಸ್ ಆ್ಯನ್ ಇಂಜೂರ್ಡ್ ಫಿಶರ್ ಮ್ಯಾನ್. ಆ್ಯಂಡ್ ಅದರ್ ಕ್ಯಾರೆಕ್ಟರ್ಸ್ ಯಾರ್ಯಾರು ಬರ್ತಾರೆ? ಒಂದು ಐಲ್ಯಾಂಡ್ ಫಿಶರ್ ಮ್ಯಾನ್, ಯಾರು? ಅಕಲಿಸ್ ಮತ್ತು ಹೆಕ್ಟರ್. Retired English officer Major Plunkett, whose wife is Maud and his maid is Helen. Helen ನೋಡಿ ತುಂಬ ವ್ಯಂಗ್ಯವಾಗಿ ಹೇಳಿದ್ದಾರೆ. ಹೆಲೆನ್ ಆ್ಯಕ್ಚುಲಿ ಶಿ ಇಸ್ ಮೋಸ್ಟ್ ಬ್ಯೂಟಿಫುಲ್ ಲೇಡಿ. ಅವರಿಂದನೇ ಟ್ರೋಜನ್ ವಾರ್ ಆಗೋದು ಅಲ್ವಾ? ಸೊ ಬಟ್ ಇಲ್ಲಿ ಏನಂದರೆ ರಿಟೈರ್ಡ್ ಇಂಗ್ಲೀಷ್ ಆಫೀಸರ್ನ ಮೇಡ್ ಆಗಿ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ನೆಕ್ಸ್ಟ್, ಬ್ಲೈಂಡ್ ಮ್ಯಾನ್ 7 Seas, ಹೋಮಾ and Otho. This is very important. You must know the summary
because one questions they definitely ask from this writer. Okay, next. Who is the central figure often seen as the poet protagonist in Patterson? Okay, who is a central figure often seen as a poet protagonist in Patterson? Patterson bardidaru William Carroll Williams. Let's discuss about Patterson. Patterson is also an epic poem. Same Derek Walcott Omeros kuda epic poem alva. Same idu kuda epic poem anta heli helbodu. It divided into 5 volumes. Written from 1946 to 1958. Sixth one is fragment, ಅಂದರೆ sixth one incomplete ಅಂತ ಕೂಡ ಹೇಳ್ಬೋದು. It's a response to T.S. Eliot Wasteland and Ezra Pound's Cantos. Very important. May ask in your example. Patterson is a direct response to which two writer ಅಂತ ಕೇಳ್ಬೋದು. Which two writers works ಅಥವಾ which two writer ಅಂತ ಕೂಡ ಕೇಳ್ಬೋದು. So this is basically Patterson question in ಕೇಳಿದರೆ who is a central figure often seen as a poet protagonist in Patterson ಆಯ್ತಾ. ಸೊ poet protagonist ಯಾರು? the doctor, the physician in the city. The physician in the city, especially the doctor, is the poet protagonist of this particular work. Next, for how long is the hunger artist allowed to fast in the short story called The Hunger Artist by Franz Kafka. Franz Kafka ಅವರ ಶಾರ್ಟ್ ಸ್ಟೋರಿ ಯಾವುದು? ಹಂಗರ್ ಆರ್ಟಿಸ್ಟ್. ಎಷ್ಟು ಟೈಮ್ ಅಂದರೆ ಹೌ ಲಾಂಗ್ ಹಂಗರ್ ಆರ್ಟಿಸ್ಟ್ ಅಲೌಡ್ ಟು ಫಾಸ್ಟ್. ಓಕೆ, ಸೊ ಹೂ ಈಸ್ ಹಿ? ಸಾರಿ, ಎಷ್ಟು ಟೈಮ್ ಅವರು ಫಾಸ್ಟಿಂಗಲ್ಲಿ ಇರ್ತಾರೆ? 40 days. ವೆರಿ ಇಂಪಾರ್ಟೆಂಟ್, 40 days. ಇಟ್ಸ್ ಎ ಶಾರ್ಟ್ ಸ್ಟೋರಿ. ಥರ್ಡ್ ಪರ್ಸನ್ ನರೇಷನ್, ವೆರಿ ಇಂಪಾರ್ಟೆಂಟ್. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಆಮ್ನಿಷಿಯಂಟ್ ನರೇಟರ್ ಇವೆಲ್ಲ ಕೇಳ್ತಾರೆ. ಸೊ ಇದಿಸ್ ಥರ್ಡ್ ಪರ್ಸನ್ ನರೇಷನ್ ಅಂತ ಹೇಳ್ಬೋದು. ಇಲ್ಲಿ ಮೆಟಾಫರನ್ನು ಯೂಸ್ ಮಾಡಿದ್ದಾರೆ. ಯಾವುದು? ಫಾಸ್ಟಿಂಗ್ ಅನ್ನೋಂಥ ಮೆಟಾಫರನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ? ದ ಪ್ರೊಟಗಾನಿಸ್ಟ್, ದ ಹಂಗರ್ ಆರ್ಟಿಸ್ಟ್ ಹೂ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಡಿಕ್ಲೈನ್ ಇನ್ ಅಪ್ರಿಸಿಯೇಷನ್ ಇನ್ ಹಿಸ್ ಕ್ರಾಫ್ಟ್. ಓಕೆ, ಸೊ ಏನು ಮಾಡಿದ್ದಾರೆ? ಹಂಗರ್ ಆರ್ಟಿಸ್ಟ್ ಒಂದು ಕ್ರಾಫ್ಟನ್ನು ರೆಡಿ ಮಾಡಿದ್ದಾರೆ. ಬಟ್ ಯಾರು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಯಾರು ಕೂಡ ಕೊಂಡ್ಕೊಳ್ತಾ ಇಲ್ಲ. ಆವಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಒಂಥರ ಡಿಕ್ಲೈನ್ ಇನ್ ಅಪ್ರಿಸಿಯೇಷನ್, ಆ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಗುತ್ತೆ. ನಾನು ಯಾರೂ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ನನ್ನ ಕ್ರಾಫ್ಟನ್ನು ಯಾರೂ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅನ್ನೋದನ್ನು ಈ ಒಂದು ಕಥೆಗಳ ಮೂಲಕ ಹೇಳಿದ್ದಾರೆ. ಯಾವುದು? ದ ಹಂಗರ್ ಆರ್ಟಿಸ್ಟ್ ಮೂಲಕ ಹೇಳಿದ್ದಾರೆ. ಇದನ್ನು ನಾವು ಏನಂತ ಹೇಳ್ತೀವಿ? ಕಾಫ್ಕೆಸ್ಟಿವ್ ಟೆಕ್ನಿಕ್ ಅಂತ ಹೇಳ್ತೀವಿ. ಕಾಫ್ಕೆಸ್ಟಿವ್ ಟೆಕ್ನಿಕ್ ಅಂತಂದ್ರೇನು? ಇಂಡಿವಿಜುವಲ್ ಮಾರ್ಜಿನಲೈಸ್ಡ್ ಆ್ಯಂಡ್ ವಿಕ್ಟಿಮೈಸ್ಡ್ ಬೈ ಸೊಸೈಟಿ ಎಟ್ ಲಾರ್ಜ್. ವೆರಿ ಇಂಪಾರ್ಟೆಂಟ್. ಕೇಳ್ಬೋದು, ವಾಟ್ ಯು ಮೀನ್ ಬೈ ಕಾಫ್ಕೆಸ್ಟಿವ್ ಅಂತ ಕೇಳ್ಬೋದು. ಕಾಫ್ಕೆಸ್ಟಿವ್ ಅಂತಂದ್ರೇನು? ಒಬ್ಬ ಮನುಷ್ಯ ಅಂತ ಅಂದ್ಕೊಳ್ಳೋಣ, ಅವನಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಅಥವಾ ಅವನ ವಸ್ತುಗಳಿಗೆ ಬೆಲೆ ಇಲ್ಲ ಅಂತ ಅಂದ್ಕೊಳ್ಳೋಣ. ಈಗ ಕ್ರಾಫ್ಟ್ ಅಂತ ಅಂದ್ಕೊಳ್ಳೋಣ, ಹಂಗರ್ ಆರ್ಟಿಸ್ಟ್ ಕ್ರಾಫ್ಟ್ ಮಾಡಿದರೆ ಅದ್ರ ಅಪ್ರಿಷಿಯೇಷನ್ ಇಲ್ಲ. ಸೊ ಆವಾಗ ಏನಾಗುತ್ತೆ? ಅವನ್ನ ಮಾರ್ಜಿನಲೈಸ್ಡ್ ಮಾಡ್ತಾರೆ ಜನ. ಎಸ್ಪೆಷಲಿ ಸೊಸೈಟಿ ಏನು ಮಾಡ್ತಾರೆ ಅಂದರೆ ಅವರನ್ನು ದೂರ ಇಡ್ತಾರೆ, ಅಥವಾ ಅವರನ್ನು ವಿಕ್ಟಿಮೈಸ್ಡ್ ಬೈ ಸೊಸೈಟಿ. ಅವ್ರಿಗೆ ಏನು ಪ್ರಾಬ್ಲಮ್ ಅಂತ ಕೇಳೋಕ್ಕೆ ಹೋಗಲ್ಲ. ಇನ್ಸ್ಟೆಡ್ ಏನು ಹೇಳ್ತಾರೆ? ಅವ್ರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಪಾಯಿಂಟ್ ಔಟ್ ಮಾಡ್ತಾರೆ. ವಿಕ್ಟಿಮೈಸ್ಡ್, ಅವ್ನು ಸರಿ ಇಲ್ಲ ಅನ್ನೋದನ್ನೇ ಸೊಸೈಟಿ ಏನು ಮಾಡುತ್ತೆ? ಹೇಳ್ತಾ ಹೋಗುತ್ತೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಕಾಫ್ಕೆಸ್ಟಿವ್ ಟೆಕ್ನಿಕ್ ಅಂತ ಹೇಳ್ತೀವಿ. ಮೇ ಆಸ್ಕ್ ಇನ್ ಯೋರ್ ಎಕ್ಸಾಮಿನೇಷನ್ಸ್. ಓಕೆ, ನೆಕ್ಸ್ಟ್. ನಾರ್ವೇಜಿಯನ್ ವುಡ್, ಕಾಫ್ಕಾ ಆನ್ ದ ಶೋರ್ ಆರ್ ದ ವರ್ಕ್ಸ್ ಆಫ್. ಓಕೆ, ಸೊ ದಟ್ಸ್ ಬೇಸಿಕಲಿ Haruki Murakami. Okay, Haruki Murakami is Japanese writer. He is famous for Norwegian Wood matte. She is famous for Norwegian Wood and Kafka on the Shore. Okay. Next, Men Explaining Things to Me, written by. Men Explaining Things to Me, written by. It's written by Rebecca Slonith. Rebecca Slonith, written in the year 2014 ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಅ ಕಲೆಕ್ಷನ್ ಆಫ್ 7 essays. ಅಂಡರ್ಸ್ಟ್ಯಾಂಡ್? ಸೊ ದ ಮ್ಯಾಗಝಿನ್ ಎಕ್ಸ್ಪೆಷಲಿ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಮ್ಯಾಗಝಿನ್ ಇದೆ, ಅದರ ಹೆಸರೇನು? ದ ನ್ಯೂ ರಿಪಬ್ಲಿಕ್. ಆಫ್ಟರ್ ರೀಡಿಂಗ್ ದಿಸ್ ಎಸ್ಸೆ ಲಾಂಚ್ ದ ಟರ್ಮ್ ಮಾಸ್ ಪ್ಲಿಂಗಿಂಗ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಈ ಒಂದು ವರ್ಕನ್ನು ಓದಿದ ಮೇಲೆ ಆಯಿತಾ, ದ ನ್ಯೂ ರಿಪಬ್ಲಿಕ್ ಅನ್ನೋದು ನ್ಯೂಸ್ ಪೇಪರ್, ಮ್ಯಾಗಝಿನ್ ಏನು ಮಾಡ್ತಾರೆ? ಒಂದು ಟರ್ಮನ್ನು ಲಾಂಚ್ ಮಾಡ್ತಾರೆ ಆಫ್ಟರ್ ರೀಡಿಂಗ್ ದಿಸ್ ಪರ್ಟಿಕ್ಯುಲರ್ ವರ್ಕ್. ಇದದು ಮಾಸ್ ಪ್ಲಿಂಗಿಂಗ್. ಓಕೆ, ಇಟ್ಸ್ ಅನ್ ಎಪಿನಮಸ್ ಎಸ್ಸೆ ಫೋಕಸಿಂಗ್ ಆನ್ ಸೈಲೆನ್ಸಿಂಗ್ ವಿಮೆನ್. ಮೆನ್ ಸೇಸ್ ದ್ಯಾಟ್ ನೋ ಮ್ಯಾಟರ್ ವಾಟ್ ದೇ ನೋ ಬೆಟರ್. ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ನಮ್ಗೆ ಗೊತ್ತೇ ಇದೆ, ಇದು ಕಾಮನ್.
ಅಲ್ವಾ? ಇಟ್ಸ್ ವೆರಿ ಕಾಮನ್. ಸೊ ಗಂಡಸರು ಏನು ಹೇಳ್ತಾರೆ, ನಂಗೆ ಗೊತ್ತು, ನಂಗೆ ನಿನ್ಕಿಂತ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಅದೇ ಇದರಲ್ಲಿ ಮೆನ್ ಎಕ್ಸ್ಪ್ಲೇನಿಂಗ್ ಥಿಂಗ್ಸ್ ಟು ಮೀ ಅನ್ನೋದ್ರಲ್ಲಿ ಹೇಳಿದ್ದಾರೆ. ಅಂಡರ್ಸ್ಟ್ಯಾಂಡ್? ಸೊ ಟೋಟಲ್ 10 ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಅನದರ್ 10 ಕ್ವೆಶನ್ಸ್, ಒನ್ ಲೈನರ್, ಎಸ್ಪೆಷಲಿ ರೀಸೆಂಟ್ ರೈಟರ್ಸ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ರೀಸೆಂಟ್ ಕಾಯಿನೇಜ್ ಆಫ್ ದ ಟರ್ಮ್ಸ್ ಬಗ್ಗೆ ಕೂಡ ಮಾತಾಡೋಣ. ಬಿಕಾಸ್ ಜಾಸ್ತಿ ಅದೇ ಕ್ವೆಶನ್ಸ್ ಕೇಳೋದು, ಹೂ ಕಾಯಿನ್ ದಿಸ್ ಆ್ಯಂಡ್ ವಾಟ್ ಯು ಮೀನ್ ಬೈ ದಿಸ್ ಪರ್ಟಿಕ್ಯುಲರ್ ವರ್ಡ್ ಅನ್ನೋದೆಲ್ಲ ಜಾಸ್ತಿ ಕ್ವೆಶನ್ಸ್ ಕೇಳ್ತಾರೆ. ಸೊ ದ್ಯಾಟ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಚಾಪ್ಟರ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ this is our Telegram channel. Feel free to join this channel and get a PDF of this particular classes. Until then, ಏನು ಮಾಡಬೇಕು, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಹಾಕಿ. ಬಿಕಾಸ್ ಐ ಕ್ಯಾನ್ ಕಮ್ ಟು ನೋ ದಟ್ ಹೌ ಇಸ್ ದ ಕ್ಲಾಸ್, ವಾಟ್ ಆರ್ ಮೈ ಮಿಸ್ಟೇಕ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.